ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತಿನ ಲಾಗಲ್ಲಿ ಏನೇನಿದೆ ಫ್ರೆಂಡ್ಸ್ ಅಂದ್ರ, ಇವತ್ತಿನ ಲಾಗಲ್ಲಿ ಚಪಾತಿ ಚಿಕನ್ ಗ್ರೇವಿ ಮಾಡೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್. ಇವಾಗ ಹಿಟ್ಟು ಸೋಸ್ಕೊಂಡಿನ್ರಿ, ನಾನು ಗೋಧಿ ಹಿಟ್ಟು ನಾದ್ಕೋತೀನಿ ನೋಡ್ರಿ. ನಾನೀಗ ಚಂದ ಹಿಟ್ಟು ನಾದ್ಕೊಂಡು ಹಿಟ್ಟು ನೆನೆ ಇಟ್ಟು ಚಿಕನ್ ಮಾಡ್ತೀನಿ. ನಾನಿವಾಗ ಚಿಕನ್ ಚಪಾತಿ ಮಾಡೋದೆಲ್ಲ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ರೀ. ನನಗೆ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್, ಬೆಲ್ ಐಕನ್ ಒತ್ತಿರಿ. ಫಸ್ಟ್ ವಿಡಿಯೋ ನಿಮಗೆ ಬರ್ತದ್ರಿ ನಂದು ಬಿಟ್ಟ ತಕ್ಷಣ. ಒಂದಿಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ನಾನು ಉಪ್ಪು ಹಾಕೊಂಡು ನಾದ್ತೀನಿ ರೀ ಹಿಟ್ಟು. ಉಪ್ಪು ಹಾಕಿದೆ ರೀ, ಇವಾಗ ನಾದ್ತೀನಿ ನೋಡ್ರಿ. ಇವಾಗ ಸ್ವಲ್ಪ ನೀರು ಹಾಕೊಂಡು ನಾದ್ಕೋತೀನಿ ರೀ ಹಿಟ್ಟು. ಚಂದನಾಗಿ ಹಿಟ್ಟು ಕಲಿಸಿ ಇಟ್ಟನಪ್ಪ ಅಂದ್ರೆ ಹಿಟ್ಟು ನೆನಿತದ್ರಿ. ಹಿಟ್ಟು ನೆನೆಗಂಟ ನಾನೇನದ ಚಿಕನ್ ಅದು ಕ್ಲೀನ್ ಮಾಡಿ ಚಿಕನ್ ಪಾಣ ಕೊಟ್ಕೊಂಡ್ಬಿಡ್ತೀನಿ ರೀ. ಆ ಕಡೆ ಚಂದ ಎಷ್ಟು ಹಿಟ್ಟು ಚಂದ ನೆನಿತದ್ರಿ, ಎಷ್ಟು ಚಂದ ಸ್ಮೂತ್ ಬರ್ತಾವ ನೋಡ್ರಿ ಚಪಾತಿ. ಉಪ್ಪು ಯಾಕೆ ಹಾಕೋಬೇಕಂದ್ರ ಸ್ವಲ್ಪ ಟೇಸ್ಟ್ ಬರ್ತಾವ್ರಿ ಚಪಾತಿ, ಅದ್ರಗೋಸ್ಕರ ಉಪ್ಪು ಹಾಕಿನಿ ನೋಡ್ರಿ. ನಾನು ನೀವು ಸ್ಕಿಪ್ನ ಮಾಡ್ಬಹುದ್ರಿ, ಉಪ್ಪು ಹಾಕ್ಲಿಲ್ಲ ಅಂದ್ರೂ ನಡೀತದ್ರಿ, ಹಂಗೇನಿಲ್ಲ. ಆಯ್ತು ನೋಡ್ರಿ, ಇವಾಗ ನಂದು ಹಿಟ್ಟು ನಾದದು ಈಗ ರೀ. ಈ ಹದಕ್ಕೆ ನಾದ್ಕೊಂಡಿನಿ ನೋಡ್ರಿ, ಇಷ್ಟ ಆಗ್ಯದ ನೋಡ್ರಿ. ಇದು ಸ್ವಲ್ಪ ನೆನಿಲಿರಿ, ಇದು ನೆನೆ ಹಾಕ್ಬಿಡ್ತೀನಿ ರೀ. ಇವಾಗ ಇದಕ್ಕೆ ಇಷ್ಟೇ ಒಂದು ಎಣ್ಣೆ ಏನು ಹಾಕಲ್ರಿ, ಪುಟ್ಟಿ ಮುಚ್ಚಿ ಇಡ್ತೀನಿ ರೀ. ಇದಕ್ಕೆ ನಾನು ಚಿಕನ್ ಮಾಡೋದಾದ್ಮೇಲೆ ಚಪಾತಿ ಮಾಡ್ತೀನಿ ನೋಡ್ರಿ ನಾನು. ಸರಿ, ಇಷ್ಟಿರಲಿ. ಇದು ಚಿಕನ್ ಕ್ಲೀನ್ ಮಾಡಕತ್ತೀನಿ ನೋಡ್ರಿ. ಇವಾಗ ನಾನು ಕಟ್ ಮಾಡ್ಕೊತೀನಿ ರೀ. ಸ್ವಲ್ಪ ದೊಡ್ಡ ಇರ್ತಾವಲ್ರಿ ಪೀಸ್ಗಳು, ಅವು ಸ್ವಲ್ಪ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊತೀನಿ ರೀ. ನಾನು ಕಟ್ ಮಾಡ್ಕೊಂಡಂಗೆ ಆಗ್ತದ್ರಿ, ಸ್ವಲ್ಪ ಕ್ಲೀನ್ ಮಾಡಿದಂಗೂ ಆಗ್ತದ. ಕಟ್ ಮಾಡ್ಕೊಂಡು ಸ್ವಲ್ಪ ಬಿಸಿನೀರು ಹಾಕಿ ತೊಳ್ಕೊತೀನಿ ರೀ ಚಿಕನ್. ನಾನು ನೀರು ಕಾಯ್ದಾವ್ ನೋಡ್ರಿ. ಇವಾಗ ಬಿಸಿನೀರು ಹಾಕಿ ತೊಳ್ಕೊತೀನಿ ರೀ. ಇದಕ್ಕೆ ಚಿಕನ್ ಕ್ಲೀನ್ ಮಾಡ್ಕೊತೀನಿ ರೀ ಬಿಸಿನೀರಾಗೆ. ಹಸಿ ವಾಸನೆ ಎಲ್ಲ ಹೋಗ್ತದೆ ನೋಡ್ರಿ. ಜಾಸ್ತಿನೇ ಕಾಯ್ದಾವ್ ಸ್ವಲ್ಪ ನೀರು. ಯಾವಾಗಲೇ ಚಿಕನ್ ಇರಲಿ ರೀ, ಸಣ್ಣ ಕೋಳಿ ಚಿಕನ್ ಇರಲಿ, ನಾಟಿ ಕೋಳಿದು ಇರಲಿ ರೀ, ಬಿಸಿನೀರಾಗೆ ತೊಳ್ಕೊಬೇಕ್ರಿ. ಹಸಿ ವಾಸನೆ ಹೋಯ್ತಂದ್ರೆ ಸೂಪರ್ ಆಗ್ತದೆ ನೋಡ್ರಿ ಚಿಕನ್. ಮಟನ್ ತಣ್ಣ ನೀರಾಗ ತೊಳ್ಕೊಂಡ್ರೆ ನಡೀತದ್ರಿ. ಬಗೋಣಿ ಕಾಯ್ದದ ನೋಡ್ರಿ. ಎಣ್ಣೆ ಹಾಕೋತೀನಿ ನಾನು ಒಂದು ಬಟ್ಲ. ಎಣ್ಣೆ ಕಾಯ್ದ ಮೇಲೆ ಎಲ್ಲ ಹಾಕೋತೀನಿ ರೀ ಇದಕ್ಕೆ ಮಸಾಲ. ಇವಾಗ ನೋಡ್ರಿ ಒಂದು 4-5 ಲವಂಗ, ಸ್ವಲ್ಪ ಚಕ್ಕಿ ಹಾಕೊಂಡೆ ನೋಡ್ರಿ ನಾನು ಎಣ್ಣೆಗ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ ನೋಡ್ರಿ ಎಣ್ಣೆಗ. ನಾನು ಒಂದು 4-5 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಹಾಕೋತೀನಿ ನೋಡ್ರಿ ಇದಕ್ಕೆ. ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಟೇಬಲ್ ಸ್ಪೂನ್ನಿಂದ 1-2 ಸ್ಪೂನು ಅಲ್ಲ ಬೋಳ ಪೇಸ್ಟ್ ಹಾಕೋತೀನಿ ನೋಡ್ರಿ. ಮನ್ಯಾಗ ಮಾಡಿದ ಪೇಸ್ಟ್ ನಾವು ಮನೆಯಾಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. 2 ಸ್ಪೂನ್ ಹಾಕೊಂಡೆ ನೋಡ್ರಿ. ನಾನು ಅಲ್ಲ ಬೋಳ ಪೇಸ್ಟಿಂದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊತೀನಿ. ಚಿಕನ್ 1.5 kg ಆದ್ರಿ. ನಾನು ಟೇಬಲ್ ಸ್ಪೂನ್ನೇನು ಒಂದು 6 ಸ್ಪೂನ್ ಹಾಕೋತೀನಿ ನೋಡ್ರಿ ಖಾರ. ನೀವು ಖಾರ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬಹುದ್ರಿ. ನಾವು ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ ಉತ್ತರ ಕರ್ನಾಟಕ ಮಂದಿ ನಾವು. ಒಂದು ಟೇಬಲ್ ಸ್ಪೂನು ಅರಿಶಿಣ ಪುಡಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಎಕ್ಸ್ಟ್ರಾ ಹಾಕೋತೀನಿ ರೀ. ಸಾಪ ಮಸಾಲೆ ಇದು ಗರಂ ಮಸಾಲ ನೋಡ್ರಿ, 1 ಟೇಬಲ್ ಸ್ಪೂನ್ ಹಾಕೋತೀನಿ ರೀ. ನಾನು ಮನ್ಯಾಗ ರೆಡಿ ಮಾಡಿ ಇಟ್ಟದ್ರಿ ಇದು ಗರಂ ಮಸಾಲ. 1 ಟೇಬಲ್ ಸ್ಪೂನು ಇದು ನೋಡ್ರಿ, ಇದು ಧನಿಯಾ ಪೌಡರ್ ನೋಡ್ರಿ. ಇದೆಲ್ಲ ಮಸಾಲ ಹಾಕೊಂಡೇನ್ರಿ. ಉಪ್ಪೇ ಹಾಕೊಂಡಿಲ್ಲಲ್ಲ ಬೇಟ, ಉಪ್ಪು ಮರ್ತಿದ್ದೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಐತ್ರಿ. ತಿರುಗಿಸ್ತೀನಿ. ಮಸಾಲೆ ಎಲ್ಲ ಚಂದಾಗ ಎಣ್ಣೆ ಬಿಡಾಕತ್ತದ ನೋಡ್ರಿ. ಈಗ ಎಣ್ಣೆ ಬಿಡಂಗೆ ಕುದಿಬೇಕ್ರಿ ಇದು ಮಸಾಲ. ಆಯ್ತು, ಎಣ್ಣೆ ಬಿಡ್ಲಕ್ಕೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಈಗ ಇದಕ್ಕೆ ಚಿಕನ್ ಹಾಕ್ತೀನಿ ನೋಡ್ರಿ. ನಾನು ಇವಾಗ ಚಿಕನ್ ಹಾಕಿ ತಿರುಗಿಸ್ತೀನಿ ನೋಡ್ರಿ. ಹಿಂಗೆ ಇವಾಗ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಬೇಕ್ರಿ ಇದು ಎಣ್ಣೆಗೆ. ಎಣ್ಣೆ ಬಿಡೋತನ ಕುದ್ದ ಮೇಲೆ ನಮಗೆ ಗ್ರೇವಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು ನೋಡ್ರಿ. ನೀರು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕೋರಿ, ಎಣ್ಣೆ ನೋಡ್ಕೊಂಡು ಹಾಕೋರಿ. ನೋಡ್ರಿ ಚಿಕನ್ ತಾನೇ ನೀರು ಬಿಟ್ಕೊಂಡದ್ ನೋಡ್ರಿ. ಇವಾಗ ಇಷ್ಟ ಇದೇ ಇನ್ನೂ ಒಂದು 5 ನಿಮಿಷ ಕುದಿಲಿ ರೀ. ಕುದ್ದ ಮೇಲೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ನಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಗ್ರೇವಿ.
ಒಂದು 5 ನಿಮಿಷ ಕುದಿಲಿರಿ. ಇದಿಷ್ಟೇ ಮುಚ್ಚಳದಿಂದ ಮುಚ್ಚಿಡ್ತೀನಿ ಒಂದು 5 ನಿಮಿಷ ಕುದಿಲಿರಿ. ತೆಗೆದು ನೋಡ್ತೀನಿ ನೋಡ್ರಿ, ಇದು ಕುದಿಯಾಕತ್ತದ ನೋಡ್ರಿ. ಸ್ವಲ್ಪ ನಮ್ಗೆ ಗ್ರೇವಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊತೀನಿ ನೋಡ್ರಿ. ಎಷ್ಟು ನೀರು ಬಿಟ್ಕೊಂಡದ್ ನೋಡ್ರಿ ಚಿಕನ್. ನೀರು ಒಂದು ಲೋಟ ಹಾಕೊಂಡೆ ನೋಡ್ರಿ, ನೀರು ಸಾಕ್ರಿ ನಮ್ಗೆ ಇಷ್ಟು ಗ್ರೇವಿ. ಇವಾಗ ಇದಕ್ಕೆ ಕುದಿಯಾಕ್ ಬಿಡ್ತೀನಿ ನೋಡ್ರಿ. ಇದಕ್ಕೇನು ಕೊಬ್ಬರಿ ಪುಡಿ ಅದೇನು ಹಾಕೊಂಡಿಲ್ಲ ನೋಡ್ರಿ. ನಾನು ಸಿಂಪಲ್ ಆಗಿ ಮಾಡ್ಕೊಂಡೇನ್ರಿ. ಚಪಾತಿ ಒಳಗೆ ಭಾರಿ ಟೇಸ್ಟ್ ಆಗ್ತದ್ರಿ ಇದು. ಆಯ್ತು ನೋಡ್ರಿ, ಇವಾಗ ಕುದಿಯಾಕ್ ಬಿಡ್ತೀನಿ ರೀ. ಇವಾಗ ಇದಕ್ಕೆ ಒಂದು 10-15 ನಿಮಿಷ ಕುದಿಸ್ಕೋತೀನಿ ರೀ. ಕುದ್ದ ಮೇಲೆ ತೋರಿಸ್ತೀನಿ ರೀ. ಮತ್ತೆ ನೋಡ್ರಿ, ನಮ್ಮ ಮನೆ ಬಾಜು ನಮ್ದು ಖಾಲಿ ಸೈಟ್ ಐತಲ್ರಿ, ಸೈಟ್ನಾಗ ಬಂದು ಚಾಪಿ ಹಾಕೊಂಡು ಈ ರೀತಿ ಎಲ್ಲ ಸಾಮಾನು ತೊಗೊಂಡು ಬಂದು ಅಡುಗೆ ಮಾಡಾಕತ್ತೀರಿ. ನನ್ನ ಮಕ್ಳಿಗೆ ಸಾಲಿ ಸೂಟ್ ಇತ್ತಂದ್ರೆ ಸಾಕು ನೋಡ್ರಿ ಫ್ರೆಂಡ್ಸ್. ಹೊರಗೆ ಮಾಡು, ಒಲಿ ಮ್ಯಾಲ ಮಾಡು ಮಮ್ಮಿ ಅಂತೇಳಿ ಕಿರಿಕಿರಿ ಮಾಡ್ತಾರ್ರಿ ಮನ್ಯಾಗ. ಅದಕ್ಕೆ ಒಲಿ ಮ್ಯಾಲ ಅಡುಗೆ ಮಾಡ್ಕೊತ ಕುಂತೀನಿ ನೋಡ್ರಿ. ನೀವೇ ಈ ರೀತಿಯಾಗಿ ಮಾಡ್ರಿ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಆದ್ ನೋಡ್ರಿ. ಇವತ್ತಿನ ಕ್ಲೈಮೇಟ್ ಮಳಿ ಬರಂಗಾಗ್ಯದ್ರಿ, ಮಾಡಾಗ್ಯದ. ಇಂಥ ಮೋಡದಾಗ ನನ್ನ ಮಕ್ಳು ಬಿಸಿ ಬಿಸಿ ಚಪಾತಿ ಚಿಕನ್ ಮಾಡಂತೇಳಿ ಹಚ್ಚಾರ ನೋಡ್ರಿ. ಇವಾಗ ನನಗೆ ಗಾಳಿ ಬೀಸ್ತದ್ರಿ, ಹಂಗೆ ಗಾಳಿ ಬೀಸ್ತದಂದ್ರ ಮಾಡಂತಾರ ಮಾಡಾಕತ್ತೀನಿ ನೋಡ್ರಿ. ಭಾಳ ಮನಸ್ಸು ಬರ್ತದ ನೋಡ್ರಿ ಈ ರೀತಿಯಾಗಿ ಹೊರಗಡೆ ಮಾಡ್ಕೊಂಡು ತಿಂದ್ರ. ಏನ್ ಕೇಳಿರಿ ಮತ್ತೆ ನೀವು. 15 ನಿಮಿಷ ಆಯ್ತು ನೋಡ್ರಿ ಫ್ರೆಂಡ್ಸ್. ಇದು ಆಯ್ತ್ರಿ, ಪೀಸ್ಗಳು ಕುದ್ದಾವ್ರಿ. ಈಗ ಆಯ್ತು, ಇಳಿಸ್ತೀನಿ ರೀ ನಾನು. ಕುದ್ದಾವ್ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಚಪಾತಿ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ. ಚಿಕನ್ ಆಯ್ತು. ಇವಾಗ ಅಕ್ಕ ನೋಡ್ರಿ, ಅಕ್ಕ ಚಪಾತಿ ಲಟ್ಸಿ ಕೊಡಾಕತ್ತಾಳ್ರಿ. ನಾನ್ ಸುಡ್ತೀನ್ರಿ. ಕಡಿ ಒಲಿ ಮ್ಯಾಲ ಬ್ಯಾಡ್ ಅಂದ್ರೆ ಕೇಳಲ್ರಿ. ಮಕ್ಕಳದ ಹಠ ಮಾಡ್ತಾವ್ರಿ. ಮಕ್ಕಳ ಮಾತು ಕೇಳಿ ಒಲಿ ಮೇಲೆ ಮಾಡಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಅಕ್ಕ ಚಪಾತಿ ಲಟ್ಸಿ ಕೊಡಾಕತ್ತಾಳ್ರಿ. ಎಲ್ಲ ನಾ ಸುಡ್ತೀನ್ರಿ ಪಟ ಸುಟ್ಟ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಬನ್ರಿ ಫ್ರೆಂಡ್ಸ್. ನೋಡ್ರಿ, ಇವಾಗ ಹಂಗೆ ಅಕ್ಕ ಲಟ್ಸಿ ಕೊಡ್ತಾಳ್ರಿ. ಹಿಂಗೆ ಹಾಕ್ತೀನಿ ನೋಡ್ರಿ. ನಾನು ಹಿಟ್ಟ ಚಂದ ನೆಂದದ್ರಿ. ಚಪಾತಿ ನೋಡ್ರಿ ಎಷ್ಟು ನೈಸ್ ಬರಾಕತ್ತಾವ್ರಿ. ಸ್ಮೂತ್ ಆಗಕತ್ತಾವ ನೋಡ್ರಿ. ಹಿಟ್ಟು ನೆಂದದ ಒಂದ್ ಅರ್ಧ ಗಂಟೆ ಮೇಲೆ ಐತ್ರಿ. ಮತ್ತೆ ಚಿಕನ್ ಮಾಡತ್ತಂದ್ರೆ ಹಿಟ್ಟು ನೆಂದ ಬಿಟ್ಟದ್ರಿ. ಊಟ ಇಲ್ಲೇ ಮಾಡ್ಬೇಕು ನೋಡ್ರಿ. ಚಪಾತಿ ಸುಡಾಕತ್ತೀನ್ರಿ ನಾನು. ಅಕ್ಕ ನೋಡ್ರಿ ಲಟ್ಸಿ ಕೊಡಾಕತ್ತಾಳ್ರಿ. ದೊಡ್ಡ ಹಾಕಿ ಬಿಡಾಕತ್ತೀವ್ರಿ. ಬರ್ರಿ ಎಲ್ಲರೂ ಊಟ ಮಾಡ್ಲಿಕ್ಕೆ. ಇಲ್ಲಿ ಹೊರಗೆ ಕುಂತು ಊಟ ಮಾಡಮಂತಾರ ಹುಡುಗರು. ಮನ್ಯಾಗ ಹೋಗಮಂದ್ರ ಹೆಂಗ್ ಬರಾಕತ್ತವಮ್ಮ ಚಪಾತಿ? ಭಾರಿ ಹಾಲತ್ತವಲ್ಲ ಭಾರಿ. ನೋಡ್ರಿ ಯಾವ ರೀತಿ ಉಬ್ಬಕತ್ತಾವ್ರಿ. ಎಷ್ಟು ಚಂದ ಆಗ್ಲಕತ್ತಾವಲ್ರಿ. ಒಲಿ ಮೇಲೆ ಮಾಡಿದ ಅಡಿಗೆನೇ ಟೇಸ್ಟ್ ನೋಡ್ರಿ. ಮಕ್ಕಳ ಕಿರಿಕಿರಿ ಕೊಟ್ರೆ ಚಿಂತಿಲ್ರಿ ನನಗ. ಒಲಿ ಮೇಲೆ ಮಾಡಕ್ ನನಗನು ಮನ್ಸು ಬರ್ತದ್ರಿ. ಮಾಡ್ತಿರ್ತೀನಿ ನೋಡ್ರಿ. ನಾವು ಒಂದ್ ವಾರದಾಗ 1 ಸತಿ 2 ಸತಿ ಒಲಿ ಹಚ್ಚಿ ಒಲಿ ಮೇಲೆ ಮಾಡೋದೇ ಅಡಿಗೆನೇ ಬೇರೆ ರೀ. ಚಪಾತಿ ಇವಾಗ ಕಂಪ್ಲೀಟ್ ಆಯ್ತ್ರಿ. ಇವಾಗ ಊಟಕ್ಕೆ ಬಡಿಸ್ತೀನಿ ನೋಡ್ರಿ. ಒಳಗೆ ಹೋಗಮ್ಮಂದ್ರೆ ನಮ್ಮ ಹುಡುಗರು ಇಲ್ಲೇ ಊಟ ಮಾಡಮಂತಾರ್ರಿ. ಊಟಕ್ಕೆ ಕೊಡ್ತೀನಿ ರೀ ಎಲ್ರಿಗ. ಬಡಿಸ್ತೀನಿ ನೋಡ್ರಿ. ಇವಾಗ ಚಿಕನ್ ಏನು ಮಸ್ತನಾಗಿ ಆಗ್ಯದ ನೋಡ್ರಿ. ಈಗ ಎಷ್ಟು ಭಾರಿ ಆಗ್ಯದ ನೋಡ್ರಿ. ಚಿಕನ್ ಗ್ರೇವಿ ಬಿಸಿ ಬಿಸಿ ಚಪಾತಿ ರೈಸ್ ತಿಂತಾರ ನೋಡ್ರಿ. ಇವಾಗ ಮಕ್ಕಳು ಬಡಿಸಿ ಕೊಡ್ತೀನಿ ರೀ ಅವ್ರಿಗೆ. ಹಿಡ್ಕೊ ಬಡಿಸ್ತೀನಿ ರೀ ಇವಾಗ. ಇದಕ್ಕೇನ್ರಿ ಚಿಕನ್ ಗ್ರೇವಿ ಆದ್ರೆ ಅನ್ಬಹುದು, ಚಿಕನ್ ಸಾಂಬಾರ್ ಆದ್ರೆ ಅನ್ಬಹುದು ನೋಡ್ರಿ. ನೀವು ಸೂಪರ್ ಆಗಿ ಆಗ್ಯದ ನೋಡ್ರಿ. ಬಿಸಿ ಬಿಸಿ ಚಪಾತಿ ಜೊತೆ ತಿಂದ್ರ ನೋಡ್ರಿ. ಇವಾಗ ಚಪಾತಿ ಕೊಡ್ತೀನ್ರಿ. ಮನುಷ್ಯ 2-3 ಚಪಾತಿ ತಿನ್ನಲ್ರಾಕ್ರಿ ಮಕ್ಕಳೀಗ. ಕೊಡಮ್ಮ ಇವಾಗ.